ಎಷ್ಟು ಫೈಟ್ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ನಾವಿಬ್ರು ಆಕ್ಚುಲಿ ಆಫ್ ಸ್ಕ್ರೀನ್ ಅಲ್ಲೇ ಜಾಸ್ತಿ ಜಗಳ ಆಡೋದು. ಜಗಳ ಜೊತೆ ಪ್ರೀತಿ ಜಾಸ್ತಿ ಇರುತ್ತೆ. ನಿಮ್ಮ ಚಿಕ್ಕಿ ಮದುವೆನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಒಂದ್ 10 ರೀಲ್ ಒಂದ್ ದಿನಕ್ಕೆ, ಇನ್ನೊಂದ್ ದಿನಕ್ಕೆ ಒಂದ್ 20 ರೀಲು, ನೆಕ್ಸ್ಟ್ ದಿನಕ್ಕೆ ಒಂದ್ 30 ರೀಲ್, ಹಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರೀಲ್ಸ್. ಅಣ್ಣನಿಗೆ ಬರ್ನ್ಔಟ್ ಆಗಿದೆ, ಒಂದೇ ಒಂದ್ ರೀಲ್ ಮಾಡಿದ್ದು ಅವನ ಜೊತೆ, ಅದಕ್ಕೆ ಹೇಳ್ತಿದ್ದಾನೆ. ಹುಡುಗಿರು ಏನ್ ಕಂಪ್ಲಿಮೆಂಟ್ ಕೊಡ್ತಾರೆ? ಹುಡುಗಿರು ಯಾರಾದ್ರೂ ನಿಮ್ಗೆ ಬಿದ್ದಿದ್ದಾರಾ ಅಂತ? ಯಾರು ಇಲ್ಲ. There are too many fishes in the sea, bro. ಅಂತ ಅವಾಗಲೇ ಹೇಳ್ತಾ 4th ಸ್ಟ್ಯಾಂಡರ್ಡ್ ಅಲ್ಲಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಪೂಜಾ ಅವರ ಮದುವೆ ಸಂಭ್ರಮ ಕಳೆಗಟ್ಟಿದ್ದು. ಸೊ ಅವರ ಚಿಕ್ಕಿಯ ಮದುವೆಯನ್ನ ಕಣ್ತುಂಬ ನೋಡೋದಕ್ಕೆ ತನ್ವಿ ಹಾಗೇನೆ ಗುಂಡಣ್ಣ ಅಂತೂ ಟ್ರೆಡಿಷನಲ್ ಲುಕ್ ಅಲ್ಲಿ ರೆಡಿ ಆಗಿದ್ದಾರೆ. ಒಂಥರ ಹಬ್ಬದ ವಾತಾವರಣನೇ. ಸೊ ರಿಯಲ್ ಲೈಫ್ ನಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ, ರಿಯಲ್ ಲೈಫ್ ನಲ್ಲಿ ಅಕ್ಕ ತಮ್ಮ ಇವರ ಬಾಂಡಿಂಗ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಫನ್ ಹೆಂಗೆಲ್ಲ ಇರುತ್ತೆ ಅಂತ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗುಂಡಣ್ಣ ಹೇಗಿದೆಯಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಗಣೇಶ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ. ಥ್ಯಾಂಕ್ ಯು ಸೊ ಮಚ್. ಗಣೇಶನ್ ತರನೇ ಇದೀರ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತನ್ವಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೀರಿಯಲ್ ಅಲ್ಲಿ SSLC ಎಕ್ಸಾಮು, ರಿಯಲ್ ಲೈಫ್ ನಲ್ಲಿ PUC ಎಕ್ಸಾಮ್ ಎರಡು ಮುಗಿಸಿದ್ರ? ಇಲ್ಲ, ನೀವು ಸೀರಿಯಲ್ಸ್ ಎಪಿಸೋಡ್ ಮಿಸ್ ಮಾಡಿದ್ದಾರೆ. ನಾನು ಆಕ್ಚುಲಿ ಸೀರಿಯಲ್ ಅಲ್ಲೂ PUC ಪಾಸ್ ಆಗಾಯ್ತು. ಹೌದಾ? ಅಷ್ಟ್ ಮುಂದಕ್ಕೆ ಹೋಗಾಯ್ತಾ? ಹೌದು, ಆ PUCಲೂ ಅಂದ್ರೆ ಸೀರಿಯಲ್ ಅಲ್ಲೂ ಕೂಡ PUC ಪಾಸ್ ಆಗಿರ್ತೀನಿ. ಅದು ಸೇಮ್ 91% ಅಲ್ಲೇ ಪಾಸ್ ಆಗಿರ್ತೀನಿ. ನಮ್ಮ ಟೀಮ್ ಅವರು ನಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೋಸ್ಕರ ಒಂದು ಸೀನ್ ಬರ್ದಿದ್ದೀನಿ ಅಂತ ಹೇಳಿದ್ರು. ಸೊ ಅದರಲ್ಲೂ 91% ಇದೆ ನಾನು. ಅಂದ್ರೆ ನಿಮ್ಮ ರಿಯಲ್ ಲೈಫ್ ಸಾಧನೆಯನ್ನೇ ರಿಯಲ್ ಲೈಫ್ ನಲ್ಲೂ ತೋರಿಸಿದ್ದಾರೆ. ಹೌದು. ಎಷ್ಟು ಖುಷಿ ಕೊಡ್ತು? ಫುಲ್ ಖುಷಿ ಕೊಡ್ತು. ರಿಯಲ್ ಲೈಫ್ಗಿಂತ ರಿಯಲ್ ಲೈಫಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬಾ ಖುಷಿ ಕೊಡ್ತು. ಎರಡರಲ್ಲೂ ಖುಷಿ ಪಟ್ಟೆ. ಅವತ್ತಂತೂ ನಾನು ನಿಮ್ಮನ್ನ ಮಾತಾಡ್ಸಕ್ ಬಂದಾಗ ಗುಂಡಣ್ಣನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಇವತ್ತು ಹೇಳ್ರಿ, ಇಬ್ರು ಕಾಂಬಿನೇಷನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಈಗ ನಿಮ್ಮ ಸೀರಿಯಲ್ ಸೆಟ್ ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ ಏನೆಲ್ಲ ನಡೀತಿರ್ತೈತೆ, ಎಷ್ಟು ಫೈಟ್ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಆಫ್ ಸ್ಕ್ರೀನ್ ಆಕ್ಚುಲಿ ಫೈಟ್ ಮಾಡ್ತಾ ಇರಲ್ಲ, ನಾವು ಮಾತಾಡ್ತಿರ್ತೀವಿ, ಗೇಮ್ಸ್ ಆಡ್ತಾ ಇರ್ತೀವಿ, ಟ್ಯಾಬಲ್ಲಿ ಮಜಾ ಮಾಡ್ತಾ ಇರ್ತೀವಿ. ಊಟ ಏನ್ ತಂದಿರ್ತೀವಿ ಇಬ್ರು ಬಾಕ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂತೀವಿ. ಮಜಾ, ಇಡೀ ಸೆಟ್ಟೇ ಮಜಾ ಆಗಿರುತ್ತೆ. ಆಫ್ ಸ್ಕ್ರೀನ್ ಇವ್ನು ಹೇಳ್ದಂಗೆ ಅಷ್ಟು ಇರುತ್ತೆ. ಬಟ್ ಏನಂದ್ರೆ ಮೇಜರ್ ಆಗಿ ನಾವಿಬ್ರು ಆಕ್ಚುಲಿ ಆಫ್ ಸ್ಕ್ರೀನ್ ಅಲ್ಲೇ ಜಾಸ್ತಿ ಜಗಳ ಆಡೋದು. ಅಂದ್ರೆ ಇನ್ ದ ಸೆನ್ಸ್ ಫುಲ್ ಸೀರಿಯಸ್ ಆಗಿ ಜಗಳ ಮಾಡಲ್ಲ. ಸೊ ಕಾಮನ್ ಆಗಿ ಕಾಮನ್ ಅಕ್ಕ ತಮ್ಮ ಹೇಗ್ ಜಗಳ ಮಾಡ್ತಾರೋ ಹಾಗೆ ಜಗಳ ಮಾಡ್ತೀವಿ ಆಫ್ ಸ್ಕ್ರೀನ್ ಅಲ್ಲಿ. ಅಂಡ್ ಆನ್ ಸ್ಕ್ರೀನ್ ಅಲ್ಲಿ ಅವರೇ ಎಲ್ಲರೂ ನೋಡಿರ್ತಾರೆ. ಸೊ ಆಫ್ ಸ್ಕ್ರೀನ್ ಅಲ್ಲಿ ಜಗಳ ಜೊತೆ ಪ್ರೀತಿ ಜಾಸ್ತಿ ಇರುತ್ತೆ. ಇವತ್ತು ಏನ್ ಬಾಕ್ಸ್ ತಂದಿದ್ದೀರಾ ಅಂತ? ಇವತ್ತು ದೋಸೆ ತಂದಿದ್ದೀನಿ. ಇವತ್ತು ನಮ್ಮ ಸೆಟ್ಟಲ್ಲಿ ಪಲಾವು ಮೊಸರನ್ನ ಇದೆ, ಅದಕ್ಕೆ ನಾನು ತಂದಿಲ್ಲ. ಇವತ್ತು ಬೇಗ ಪಿಕಪ್ ಇತ್ತು, ಅದಕ್ಕೆ ತಂದಿಲ್ಲ ನಾನು. ಲೈಕ್ ಆಗ್ಲೇ ಹೇಳ್ತಾ ಇದ್ರಿ ಅಕ್ಕ ತಮ್ಮನ್ ತರ ಕಿತ್ತಾಡ್ತಿರ್ತೀವಿ. ಅಕ್ಕ ತಮ್ಮ ಅಂತಂದ್ರೆ ಪ್ರತಿಯೊಂದು ತಿನ್ನೋ ವಿಚಾರಕ್ಕೆ ಎಲ್ಲದಕ್ಕೂ ಕಿತ್ತಾಡ್ತಾ ಇರ್ತೀವಿ. ಸೊ ನೀವ್ ಯಾವತ್ತಾದ್ರೂ ಇಬ್ರು ತಂದಿರುವಂತ ಬಾಕ್ಸ್ ಇವಾಗ ನೀವು ತಂದಿರ್ತೀರ, ಏನೋ ಒಂದು ಚಿಕನ್ ತರ ಏನೋ ತಂದಿರ್ತೀರ, ಇವ್ರು ಕಿತ್ಕೊಂಡು ತಿನ್ನೋವಂಥದ್ದು ಆತರ ಎಲ್ಲ ಇರುತ್ತಾ ಅಂತ? ಆಕ್ಚುಲಿ ಕಿತ್ಕೊಂಡು ತಿನ್ನೋದಿಲ್ಲ. ಬಟ್ ಏನಂದ್ರೆ ಚಿಕನ್ ಅಂದ್ರೆ ಇಬ್ರಿಗೂ ಇಷ್ಟ, ನಾನ್ ವೆಜ್ ಅಂದ್ರೆ ಇಬ್ರಿಗೂ ಇಷ್ಟ. ಸೊ ನಾನ್ ವೆಜ್ ತಂದಿದ್ದೀವಿ ಅಂದ್ರೆ ಇವನು ಅಕಸ್ಮಾತ್ ಇವನು ನಾನ್ ವೆಜ್ ತಂದು ನಾನ್ ವೆಜ್ ತಂದಿದ್ರೆ ಇವನು ಅದ್ರಲ್ಲಿ 2 ಪೀಸ್ ಕೊಡೋದು ಅಥವಾ ಶೇರ್ ಮಾಡೋದು. ಅಂಡ್ ನಾನ್ ವೆಜ್ ತಂದು ಇವನು ವೆಜ್ ತಂದಿದ್ರೆ ಅದ್ರಲ್ಲೂ ಶೇರ್ ಮಾಡೋದು. ಅಕಸ್ಮಾತ್ ಸೆಟ್ಟಲ್ಲಿ ಏನಾದ್ರು ನಾನ್ ವೆಜ್ ಮಾಡಿದ್ರು ಅಂದ್ರೆ ಸೂಪರ್. ನಮ್ಮ ಗುಂಡಣ್ಣ ಏನಿದಾನಲ್ಲ ಎಲ್ರಿಗೂ ಹಂಚ್ತಾನೆ ಪಾಪ, ಒಂದೊಂದು ಸ್ಪೂನ್. ಆಕ್ಚುಲಿ ಏನಾಗತ್ತೆ ಅಂದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ. ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಮಮ್ಮಿ ಪ್ಯಾಕ್ ಮಾಡಿ ಕಳ್ಸಿರ್ತಾರೆ ನಂಗೆ ಊಟನ. ಅವತ್ತೇ ನಾನ್ ವೆಜ್ ಮಾಡ್ತಾರೆ ಅಂದ್ರೆ ನಾನು ಅಲ್ಲಿ ಸೆಟ್ಟಲ್ಲಿ ತಿಂತೀನಲ್ವಾ. ಸೊ ಎಲ್ಲರಿಗೂ ಲೈಕ್ 11 o'clock ಇವಾಗ ಮಿಡ್ ಬ್ರಂಚ್ ತರ ಏನೋ ಫ್ರೈಡ್ ರೈಸ್ 1 ಸ್ಪೂನ್ ತಂದಿದ್ರೆ ಫ್ರೈಡ್ ರೈಸ್ ಹಂಚ್ಕೊಂಡ್ಬಂದ್ಬಿಡ್ತೀನಿ ಸೆಟ್ಗೆ, ಅವಾಗ ಊಟ ಮಾಡ್ಬೋದು. ಅವ್ರಿಗೂ ಯಾವ ರೀತಿ ಹಂಚ್ತಾನೆ ಅಂದ್ರೆ ಬಾಕ್ಸ್ ಇಷ್ಟೇ ಆಗಿದ್ರೆ ಎಲ್ರಿಗೂ ಹಂಚ್ತಾನೆ. ಅದು ನಾನ್ ವೆಜ್ ಮಾಡಿದ ದಿವಸ ಮಾತ್ರ. ವೆಜ್ ತಂದಾಗ ಎಲ್ಲಾನು ಏನಂಚಲ್ಲ, ವೆಜ್ ಏನಿಲ್ಲ, ಯಾಕಂದ್ರೆ ಸೆಡ್ಡಲ್ಲಿ ಯಾವಾಗ್ಲೂ ವೆಜ್ ಇರುತ್ತಲ್ಲ. ಸೊ ವೆಜ್ ತಂದ್ರೆ ನಾವು ತಿಂತೀವಿ. ನಿಮ್ಮ ಚಿಕ್ಕಿ ಮದುವೆನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ರಿಯಲ್ ಲೈಫಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವೋ ಅಷ್ಟೇ ಎಂಜಾಯ್ ಮಾಡ್ತಾ ಇದೀವಿ. ಯಾಕಂದ್ರೆ ಚಿಕ್ಕಿ ಇವಾಗ ಅಲ್ಲಿ ಹೋಗ್ತಾರೆ, ಮಿಸ್ ಮಾಡ್ಕೋತೀವಿ ನಾವು ಚಿಕ್ಕಿನ, ನಮ್ಮನೇಲಿ ಇರಲ್ಲ. ಅದೊಂಥರ ಖುಷಿನೂ ಆಗ್ತಿದೆ, ಸ್ವಲ್ಪ ಸ್ಯಾಡು ಆಗ್ತಿದೆ ಆ ಕಡೆ. ಹಂಗೆ ಚಿಕ್ಕಿ ಮದ್ವೆ ಅಂದಾಗ ಜಾಸ್ತಿ ಖುಷಿ ಆಗೋದು ಅಂದ್ರೆ ಎಲ್ಲ ಆರ್ಟಿಸ್ಟು ಒಂದೇ ಕಡೆ ಇರ್ತಾರೆ. ಸೊ ಅವಾಗ ಇನ್ನೂ ಜಾಸ್ತಿ ಮಜಾ ಮಾಡ್ಬೋದು, ಅದು ಜಾಸ್ತಿ ಖುಷಿ. ಆದರೆ ಮದ್ವೆ ಆದ್ಮೇಲೆ ಚಿಕ್ಕಿ ಅವ್ರ ಫ್ಯಾಮಿಲಿಗೆ ಹೊಟ್ಟೋಗ್ಬಿಡ್ತಾರೆ, ಅದು ಸ್ವಲ್ಪ ಬೇಜಾರು. ಇವಾಗ ತನ್ವಿಗೆ ಮತ್ತೆ ಚಿಕ್ಕಿ ಅವ್ರಿಗೆಲ್ಲ ಏನ್ ಖುಷಿ ಅಂದ್ರೆ ಕೊಲಾಬ್ ಮಾಡಿರ್ತಾರಲ್ವಾ, ಅದಕ್ಕೆ ಫುಲ್ಲು
ಒಂದ್ 10 ರೀಲ್ ಒಂದ್ ದಿನಕ್ಕೆ, ಇನ್ನೊಂದ್ ದಿನಕ್ಕೆ ಒಂದ್ 20 ರೀಲು, ನೆಕ್ಸ್ಟ್ ದಿನಕ್ಕೆ ಒಂದ್ 30 ರೀಲ್, ಹಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರೀಲ್ಸ್ 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 ರೀಲ್ಸ್. ಇಲ್ಲ ಹಂಗೆಲ್ಲ ಮಾಡಲ್ಲ. ಅಣ್ಣ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ನಾವ್ ರೀಲ್ ಮಾಡ್ಬೇಕಾದ್ರೆ ಇವ್ನ ಅಲ್ಲೇ ಇರ್ತಾನೆ, ಅನ್ಕೋತಾ ಇರ್ತಾನೆ ಇವಳ ಅಜ್ಜಿ ನನ್ ಜೊತೆ ಅವ್ಳ ಜೊತೆ ಆತರ ಅನ್ಕೋತಾ ಇರ್ತಾನೆ. ಅದಕ್ಕೆ ನೆನ್ನೆ ಐ ಥಿಂಕ್ಸ್ ಒಂದ್ 5 ರೀಲ್ ಮಾಡಿದಾರೆ. ನಿನ್ನೆ ಫಸ್ಟ್ ಡೇ ಶೂಟಿಂಗ್ ಇತ್ತು, ಅವತ್ತೇನೆ 5 ರೀಲ್ ಒಟ್ಟಿಗೆನೆ ಎಲ್ಲ ಮಾಡ್ತಾ ಇರ್ತಾರೆ. ಅಣ್ಣ ನಿನ್ನೆ ಬರ್ನ್ ಔಟ್ ಆಗಿದ್ದಾನೆ, ಒಂದೇ ಒಂದ್ ರೀಲ್ ಮಾಡಿದ್ದ ಅವನ ಜೊತೆ, ಅದಕ್ಕೆ ಹೇಳ್ತಿದ್ದಾನೆ. ಇಲ್ಲ ಹಂಗೇನಿಲ್ಲ, ಗುಡ್ ಬಾಯ್ ನಾನು. ಅಲ್ಲ, ಈಗ ಸಾಮಾನ್ಯವಾಗಿ ಏನಂತಂದ್ರೆ ನಾರ್ಮಲ್ ಡ್ರೆಸ್ ಹಾಕೊಂಡು ಶೂಟಿಂಗ್ ಎಲ್ಲ ಇದ್ದಾಗ ರೆಡಿ ಆಗ್ಬೇಕಾದ್ರೆ ನಾವೆಲ್ಲ ರೀಲ್ಸ್ ಮಾಡುವಂಥದ್ದು, ಫೋಟೋ ತಗೊಳ್ಳುವಂಥದ್ದು ಇರುತ್ತೆ. ಈಗ ಮದುವೆ ಸಂಭ್ರಮ ಅಂತಂದ್ರೆ ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗೆಲ್ಲ ರೆಡಿ ಆಗಿರ್ತೀವಿ. ಸೊ ಈಗ ಎಷ್ಟು ರೀಲ್ಸ್ ಮಾಡಿದ್ರಿ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ರೀಲ್ಸ್ ಮಾಡಿಲ್ಲ, ಅದೇ ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆವರೆಗೂ ಒಂದೇ ಕಾಸ್ಟ್ಯೂಮ್ ಇತ್ತು. ಸೊ ಅದರಲ್ಲಿ ನಾನು 3 ರೀಲ್ಸ್ ಮಾಡಿದೆ, ಇವ್ನು 2 ಮಾಡಿರ್ಬೋದು. ಬಟ್ ಇವಾಗ ಹಾಕಿರೋ ಕಾಸ್ಟ್ಯೂಮ್ ಅಲ್ಲಿ ಮತ್ತೆ ಮಾಡ್ಬೇಕು. ಇವಾಗ ಮಾಡಬೇಕು. ಅದೇ ಸ್ವಲ್ಪ ಇವಾಗ ಸಾಂಗ್ಸ್ ಹುಡುಕಿ ಏನೇನು ಸ್ಟೋರ್ ಮಾಡ್ಕೊಂಡಿರ್ತೀವೋ, ಸೇವ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಇಷ್ಟು ಒಂದು ತೆಗಿಬೇಕು, ಏನೇನು ಮಾಡಬೇಕು ಅಂತ ಅನ್ಕೊಂಡಿದೀವೋ ಅಂತ. ಮೊದಲೇ ಎಲ್ಲ ಪ್ರಿಪೇರ್ ಆಗಿರ್ತಾರೆ ಇಂಥ ಸಾಂಗ್ಗೆ ರೀಲ್ಸ್ ಮಾಡಬೇಕು ಅಂತೆಲ್ಲ? ಅದೆಲ್ಲ ಪ್ರಿಪೇರ್ ಆಗಿರ್ತೀವಿ. ಅದು ಯಾರ ಜೊತೆ ಮಾಡಬೇಕು, ಎಲ್ಲಿ ಮಾಡಬೇಕು, ಆ ಲೊಕೇಶನ್ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀವಿ. ಆ ಕಡೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಕಡೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಹಂಗೆ ಫುಲ್ ಅಲ್ಲೇ ಹೋಗಿ ಅಮ್ಮ ರೀಲ್ಸ್ ಮಾಡ ಬರಮ್ಮ ಬಾ ಬ್ರೋ ರೀಲ್ಸ್ ಮಾಡ ಅಂದ್ಬಿಟ್ಟು ರೀಲ್ಸ್ ಒಂದು ಮಾಡ್ಬಿಡ್ತೀವಿ ಅಲ್ಲೇ. ಈಗ 3 ವರ್ಷಗಳ ನಂತರ ವೈಷ್ಣವ್ ಅವ್ರು ಬಂದಿದ್ದಾರೆ. ಸೊ ಅವ್ರ ಜೊತೆ ಯಾವ ರೀಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಿರಾ? ಗೊತ್ತಿಲ್ಲ, ಇವಾಗ ಸಡನ್ ಆಗಿ ಬಂದ್ರೆ ಸೊ ಪ್ಲಾನ್ ಮಾಡಿಲ್ಲ, ಆದ್ರೆ ಪಕ್ಕಾ ಮಾಡ್ತೀವಿ. ನೆಕ್ಸ್ಟ್ ಮದುವೆ ಸಂಭ್ರಮ ಅಂತಂದ ತಕ್ಷಣ ಊಟ ತಿಂಡಿ. ಸೊ ಯಾವ ವೆಜ್ ಇರಬೇಕು ಅಂತಿದ್ರೆ ಆಲ್ಮೋಸ್ಟ್ ಎಲ್ಲಾನು ನಮ್ಮ ಸಂಪ್ರದಾಯ ಅಂತಂದ್ರೆ ವೆಜ್ಜೇ ಇರುತ್ತೆ. ಅದಾದ ನಂತರ ನಿಮ್ಮ ಪ್ರಕಾರ ನಾನ್ ವೆಜ್ ಊಟ ಇರುತ್ತೆ ಬೀಗರ ಊಟಕ್ಕೆ. ಸೊ ವೆಜ್ ಅಲ್ಲಿ ಏನೆಲ್ಲ ವೆರೈಟೀಸ್ ಇಷ್ಟ, ಅದು ಸ್ಪೆಷಲಿ ಗುಂಡಣ್ಣನಿಗೆ? ನನಗೆ ಪುಳಿಯೋಗರೆ ಇಷ್ಟ, ಪುಳಿಯೋಗರೆ ತುಂಬ ಇಷ್ಟ. ಆಮೇಲೆ ಅದೇನೋ ಮಾಡ್ತಾರಲ್ಲ, ಲೈಕ್ ಅದೇನೋ ಶಾವ್ಗೆ ಅದ್ರ ಮೇಲೆ ಬಾದಾಮಿ ಎಲ್ಲ ಅದೇನೋ ಹಾಕ್ಬಿಟ್ಟು ನನಗೆ ಅದೇನೋ ಅದಿಷ್ಟ. ಆಮೇಲೆ ಒಬ್ಬಟ್ಟು ಇಷ್ಟ. ಆಮೇಲೆ ಅದೇನೋ ಸಲಾಡ್ ಥರ ಮಾಡ್ತಾರಲ್ಲ ಅದಿಷ್ಟ. ಆ 3 ಐಟಮ್ ಇರಲೇಬೇಕು, ಅದು ತಿನ್ಬಿಡ್ತೀನಿ. ಹಾಲು ಮತ್ತೆ ಬಾದಾಮಿ ಅಲ್ಲೆಲ್ಲ ತಿಂದೆ ಇಷ್ಟು ಬೆಳಗಿರೋದಾ? ಅದರಿಂದ ಪ್ಲಸ್ ನಮ್ಮ ಪಪ್ಪ ಅವರಿಂದ ಇದ್ದೀನಿ. ತನ್ವಿ ನಿಮ್ಗೇನು ಇಷ್ಟ? ನಂಗೆ ಮದ್ವೆ ಊಟ ಅಂದ್ರೇನೆ ಇಷ್ಟ. ಅದ್ರಲ್ಲಿ ಸ್ಪೆಸಿಫೈ ಮಾಡಿ ಒಂದೊಂದೇ ಐಟಮ್ಸ್ ಹೇಳಲ್ಲ, ಮದ್ವೆ ಊಟ ಅಂದ್ರೇನೆ ಖುಷಿ. ಈಗಾಗಲೇ 100 ಎಪಿಸೋಡ್ಗಳನ್ನ ಮುನ್ನಿಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ 1000 ಎಪಿಸೋಡ್ಸ್ ಪೆಂಡಿಂಗ್ ಇದೆ. ಸೊ 1000 ಸಂಚಿಕೆಗಳನ್ನ ನೋಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? ತುಂಬ ಕಾಯ್ತಾ ಇದೆ, ಯಾಕಂದರೆ 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೀವಿ. 3 ಇಯರ್ಸಿಂದ ಹೆಂಗೆ ಅಂದರೆ ಒಂದು ರಿಯಲ್ ಫ್ಯಾಮಿಲಿಯಿಂದ ರಿಯಲ್ ಫ್ಯಾಮಿಲಿನೇ ಕ್ರಿಯೇಟ್ ಆಗಿದೆ. ಇವಾಗ ಇಷ್ಟೊಂದು ಎಪಿಸೋಡ್ಸ್ ಮಾಡಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಅದೊಂಥರ ಖುಷಿ ಮೂಮೆಂಟ್ ನಮಗೆ. ಇಷ್ಟೊಂದು ಬಾಂಡಿಂಗ್ ಆಗಿದ್ದೀವಿ, ನಾವೆಲ್ಲ ಜಗಳ ಮಾಡಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ, ಅದೊಂಥರ ಫೀಲಿಂಗ್ಸ್ ಎಲ್ಲ ಒಟ್ಟಿಗೆ. 1000 ಎಪಿಸೋಡ್ಸ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ಆದಾಗಂತೂ ಫುಲ್ ಖುಷಿ ಆಗುತ್ತೆ. ಯಾಕಂದರೆ 3 ಇಯರ್ಸ್ ಆಫ್ ಜರ್ನಿ ಇರುತ್ತೆ. ಅದರಲ್ಲಿ ಎಷ್ಟು ಹತ್ತಿದೀವೋ ಎಷ್ಟು ನಕ್ಕಿದೀವೋ ಒಂದು ಗೊತ್ತಿರಲ್ಲ. ಆ್ಯಂಡ್ ಈ ರಿಯಲ್ ಫ್ಯಾಮಿಲಿ ಏನಾಗಿದೆ, ನಿಜವಾಗ್ಲೂ ನಮ್ಮ ರಿಯಲ್ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದೆ. ನಾನು ಗುಂಡು ಆಲ್ಮೋಸ್ಟ್ 1 ಇಯರ್ ಮಾತ್ರ ನಮ್ಮ ಜೊತೆ ಪೇರೆಂಟ್ಸ್ ಬರ್ತಾನೆ ಇದ್ರು. ಅದಾದ ನೆಕ್ಸ್ಟ್ 2 ಇಯರ್ಸ್ ಏನಿದೆ ಅಂದರೆ ಎಲ್ಲೇ ಶೂಟಿದ್ರು ನಾನು ಅವನು ಇಬ್ಬರೇ ಬರ್ತೀವಿ. ಸೊ ಅಷ್ಟು ಹೊಂದ್ಕೊಂಡಿದ್ದೀವಿ. ಆ್ಯಂಡ್ ಅವರಿದ್ರೆ ಸಾಕು ಅನ್ನೋ ಥರ ಫೀಲಿಂಗ್ ಬಂದ್ಬಿಟ್ಟಿದೆ ಇವಾಗ. ನೀವು ಕಾಲೇಜ್ಗೆ ಅಂಡ್ ನೀವು ಸ್ಕೂಲ್ಗೆ ಎಷ್ಟು ದಿನ ರಜಾ ಹಾಕಿದ್ದೀರಾ? ತಿಂಗ್ಳಿಗೊಂದು ಫಸ್ಟ್ ಎಲ್ಲ ತಿಂಗ್ಳಿಗೊಂದು 20 ದಿನ ಆಗ್ತಿದ್ವಿ, ಇವಾಗ ಒಂದು 15 ದಿನ ಮಾಡ್ತೇವೆ. 5 ದಿನ ಕಟ್ ಆಗಿದೆ. ದಿನ ಆಗಿದೆ. ಸ್ಕೂಲ್ಗೆ ಹೋದ್ರೂ ಇವಾಗ ಹೆಂಗಾಗೈತೆ ಅಂದರೆ ಸ್ಕೂಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಆಮೇಲೆ ಶೂಟಿಂಗ್ ಲೊಕೇಶನು ಹತ್ರ ಇದೆ. ಇವಾಗ ಹೆಂಗೆ ಆಗಿದೆ ಅಂದರೆ ನನ್ನ ಮನೆ ಇಲ್ಲಿ, ಸ್ಕೂಲ್ ಇಲ್ಲಿ, ಶೂಟಿಂಗ್ ಇಲ್ಲಿ, ಒಳ್ಳೆ ಟ್ರಯಾಂಗಲ್ ಫಾರ್ಮ್ ಆಗಿಬಿಟ್ಟಿದೆ. ನಾನು ಇವಾಗ ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಬನ್ನಿ ಅಂತ ನಮ್ಮ ಅಸೋಸಿಯೇಟ್ ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ನಾನು ಸ್ಕೂಲ್ಗೆ ಹೋಗಿ ಡೈರೆಕ್ಟ್ ಶೂಟಿಂಗ್ ಹೋಗಿ ಮನೆಗೆ ಬರ್ತೀನಿ. ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ ನನಗೆ. ಅಲ್ಲೇ ಶೂಟಿಂಗ್ ಹತ್ರ ಇದೆ, ಈ ಕಡೆ ಸ್ಕೂಲು ಹತ್ರ ಇದೆ, ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತೀನಿ. ನೀವೆಷ್ಟು ಹೊಸದಾಗಿ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ? ಸೊ ಅಲ್ಲಿ ಪರ್ಮಿಷನ್ ಕೇಳಿದ್ರೇನೆ ಏನಂದಿಲ್ವಾ ಅಂತ? ಸೊ ಪರ್ಮಿಷನ್ ಕೇಳಿದ ತಕ್ಷಣ ನಮ್ಮ ಪ್ರಿನ್ಸಿಪಲ್ ಏನಂದ್ರು, ಓಕೆ ನೀನು ತಲೆ ಕೆಡ್ಸ್ಕೊಬೇಡ ಹೋಗು, ಬಟ್ ನೀನು ಹೇಗೆ ಕಾಲೇಜಲ್ಲಿ ರಿಸಲ್ಟ್ ಕೊಟ್ಟೆ ಹಂಗೆ ನನಗೂ ಇಲ್ಲೂ ರಿಸಲ್ಟ್ ಕೊಡಬೇಕು ಅಂತ ಅಷ್ಟೇ ಅವ್ರು ಹೇಳಿದ್ದು. ಸೊ ಅದು ನಂಗೆ ಇನ್ನೂ ಎಂಕರೇಜ್ ಮಾಡ್ತು. ರಿಸಲ್ಟ್ ಸಾಕು ಅಂತ ಹೇಳಿದ್ದಾರೆ, ಸೊ ರಿಸಲ್ಟ್ ಕೊಡೋಣ. ಅಟೆಂಡೆನ್ಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಸ್ಕೂಲಲ್ಲಿ ನಾನು ಆಲ್ಮೋಸ್ಟ್ ಒಂದು 10-15 ಡೇಸ್ ರಜೆ ಆಗ್ತಿದ್ದೆ. ಕಾಲೇಜಲ್ಲೂ ಅಷ್ಟೇ, PUCಲಿ ಅಷ್ಟೇ ರಜೆ ಆಗ್ತಿದ್ದೆ. ರೀಲ್ಸ್ ಎಲ್ಲ ಮಾಡ್ತಿರ್ತಾರಲ್ಲ, ಸ್ಕೂಲಲ್ಲೆಲ್ಲ ನೋಡ್ತಿರ್ತಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಎಲ್ಲಾನು, ಅವಾಗೆಲ್ಲ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ? ಚೆನ್ನಾಗಿ ಮಾಡಿದ್ಯಾ, ಸೂಪರಾಗಿ ಮಾಡಿದ್ಯಾ. ಅವರು ಹೆಂಗೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ
ಏನು ರೀಲ್ಸ್ ಎಲ್ಲ ಮಾಡ್ತೀಯ ನೀನು, ನಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ, ನೀನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಷ್ಟು ಫಾಲೋವರ್ಸ್ ಇದ್ದಾರೆ, ನೀನು ಅಷ್ಟೆಲ್ಲ ಚೆನ್ನಾಗಿ ಮಾಡ್ತೀಯಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತ ಟೀಚರ್ಸ್ ಕೇಳ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ಮಾಡ್ತೀಯ ನೀನು ಇನ್ನೂ ಮಾಡು ಅಂತ ಎಲ್ಲ ಎಂಕರೇಜ್ ಮಾಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ತುಂಬ. ನನಗೆ ಹುಡುಗಿರು ಏನ್ ಕಂಪ್ಲಿಮೆಂಟ್ ಕೊಡ್ತಾರೆ? ಹುಡುಗಿರು ಯಾರಾದ್ರೂ ನಿಮ್ಗೆ ಬಿದ್ದಿದ್ದಾರಾ ಅಂತ? ಯಾರು ಇಲ್ಲ. ಅಲ್ಲಿ ಗೊತ್ತಾಗ್ತಿದೆ ಅಲ್ಲಿ ಬಿದ್ದಿದ್ದಾರೆ ಅಂತ ಗೊತ್ತು, ಯಾರು ಅಂತ ಗೊತ್ತಿಲ್ಲ, ಕಳ್ಳ ಅವನು ಹೇಳ್ತಿಲ್ಲ. ನನಗೆ ಗೊತ್ತಿಲ್ಲ, ನಿಂಗೆ ಹೆಂಗೆ ಗೊತ್ತು? ಯಾರ ಮೇಲೂ ಕ್ರಶ್ ಆಗಿಲ್ವಾ ಗುಂಡಣ್ಣನ್ಗೆ? ಇವತ್ತರೆಗೂ ಆಗಿಲ್ಲ. ಒಂದಿತ್ತು ಅವಾಗ ಫುಲ್ ಹಿಂದೆ, ಲೈಕ್ ಫಾಸ್ಟ್ 3 years 4 years ಬ್ಯಾಕ್. ಅವಾಗ ಯಾವ ಕ್ಲಾಸ್ ಅಲ್ಲಿ ಇದ್ರಿ? ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲೇ ಕ್ರಶ್ ನಾರ್ಮಲ್. ಆಮೇಲೆ ಬಂದ್ಬಿಟ್ಟೆ. ಅವಾಗ ನಿಹಾರ್ ಏನ್ ಹೇಳಿದ್ದ ಅಂದ್ರೆ, ಸೊ ಒಂದ್ ಕ್ರಶ್ ಇದೆ, ಅಕಸ್ಮಾತ್ ಅವಳು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ದೇರ್ ಆರ್ ಟೂ ಮೆನಿ ಫಿಶಸ್ ಇನ್ ದ ಸೀ ಬ್ರೋ ಅಂತ ಅವಾಗ್ಲೇ ಹೇಳಿದ್ದ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ. ತುಂಬಾ ಒಳ್ಳೆ ಹುಡುಗ ಆಗಿದ್ದೀನಿ, ಇವಾಗ ತುಂಬಾ ಡೀಸೆಂಟ್ ಹುಡುಗ ಆಗಿದ್ದೀನಿ. ಅವಾಗೆಲ್ಲ ಅದೊಂಥರ ಕ್ರೇಜ್ ಇತ್ತು, ಒಳ್ಳೆ ಆ ಥರ ಏನೋ ಇತ್ತು. ಇವಾಗೆಲ್ಲ ಡೀಸೆಂಟ್. ಅವ್ರಿಗೇನು ಹೇಳಿಲ್ವಾ? ಗೊತ್ತಾಗಿತ್ತು ಅದು ಹಂಗೆ ಆಗಿ. ಅದಕ್ಕೆ ಅವನೇನ್ ಹೇಳಿದ್ದು, ದೇರ್ ಆರ್ ಟೂ ಮೆನಿ ಫಿಶಸ್ ಇನ್ ದ ಸೀ ಬ್ರೋ ಅಂತ. ನಾನು ಹಂಗೇನಿಲ್ಲ, ಅವಳಿಗೂ ಗೊತ್ತಾಗಿತ್ತು. ಅವಳು ಹಿಂಗಿಂದು, ನಾನು ಹಿಂಗಿದ್ದೆ, ಸೊ ಹಂಗೆ ಕಟ್ಟಾಯ್ತು. ಟೀಚರ್ ಮೇಲೆ ಕ್ರಶ್ ಆಗಿಲ್ವಾ? ಯಾರು ಇಲ್ಲ. ಅಂಡ್ ಎನಿವೆ, ಊಟದ ಸಮಯ ಬಂದಿದೆ. ಸೊ ಸುಮಾರು ಎಪಿಸೋಡ್ಸ್ ಅನ್ನ ನೋಡ್ಬಿಟ್ಟು ನಿಮ್ಮನ್ನೆಲ್ಲಾನು ಕೂಡ ಎಂಕರೇಜ್ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಮೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ. ಫೈನಲಿ ನಿಮ್ಮಿಬ್ಬರ ಆಡಿಯನ್ಸ್ಗಾಗಿರ್ಬೋದು, ಭಾಗ್ಯಲಕ್ಷ್ಮಿ ನೋಡ್ತಿರುವಂತಹ ಸೀರಿಯಲ್ ವ್ಯೂವರ್ಸ್ಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ನಾವು ನಗಿಸ್ತೀವಿ, ನಿಮ್ಮನ್ನ ನೋಡ್ತಾ ಇರಿ, ನಗ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಭಾಗ್ಯಲಕ್ಷ್ಮಿ ಆಡಿಯನ್ಸ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮಿಂದ ನಾವು ಬೆಳಿತಿದ್ದೀವಿ, ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ಯಾವಾಗಲೂ ಅಕ್ಕ ತಮ್ಮನ ಬಾಂಡಿಂಗ್ ಹಾಗೇನೆ ಫನ್ ಕಾನ್ವರ್ಸೇಷನ್ ಯಾವಾಗಲೂ ಹಿಂಗೆ ಇರಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಭಾಗ್ಯಲಕ್ಷ್ಮಿ ಸೀರಿಯಲ್ನ ತನ್ವಿ ಹಾಗೇನೆ ಗುಂಡಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.